ಗೊತ್ತಿಲ್ಲ, ಮಾಡಿಲ್ಲ ಅನ್ನುವಂತಹ ಮಾತುಗಳನ್ನು ಸಿದ್ದರಾಮಯ್ಯನವರು ಹೀಗೆಲ್ಲ ಹೇಳಿದ್ದಾರೆ. ತಮ್ಮ ಹೇಳಿಕೆಯನ್ನು ದಾಖಲಿಸುವಾಗ, ವಿಚಾರಣೆಯನ್ನು ಎದುರಿಸಿದಾಗ ತನಿಖಾಧಿಕಾರಿಯ ಪ್ರಶ್ನೆಗಳಿಗೆ ಮುಖ್ಯಮಂತ್ರಿಯವರು ಕೊಟ್ಟಂತಹ ಉತ್ತರ, ಮುಖ್ಯಮಂತ್ರಿಯಾಗಿದ್ದುಕೊಂಡು ಕೊಟ್ಟಿರುವಂತಹ ಉತ್ತರ, ಹಾಗೆಯೇ ಅವರ ಪತ್ನಿ, ಬಾಮೈದ ಮತ್ತು ಜಮೀನಿನ ಮಾಲೀಕ ಕೊಟ್ಟಿರ್ತಕ್ಕಂಥ ಉತ್ತರಗಳು ಏನೇನಿದ್ವು ಅನ್ನೋದನ್ನು ನಿಮಗೆ ಈ ವರದಿ ಮೂಲಕ ತೋರಿಸ್ತೀವಿ. ಮುಖ್ಯಮಂತ್ರಿ ಕುರ್ಚಿಗೆ ಕಂಟಕ ತಂದಿದ್ದ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ 14 ಸೈಟ್ಗಳ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ, ಪತ್ನಿ ಪಾರ್ವತಿ, ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಭೂಮಾಲೀಕ ದೇವರಾಜ್ಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಬಿ ರಿಪೋರ್ಟ್ ಹಾಕಿರುವ ಲೋಕಾಯುಕ್ತ ಪೊಲೀಸರು 4 ವಿರುದ್ಧ ಇದ್ದ ಆರೋಪ ಸಾಬೀತುಪಡಿಸಲು ಬೇಕಿದ್ದ ಯಾವುದೇ ಸಾಕ್ಷ್ಯಾಧಾರಗಳು ಸಿಕ್ಕಿರಲಿಲ್ಲ ಎಂದಿದ್ರು. ಜನಪ್ರತಿನಿಧಿಗಳ ಕೋರ್ಟ್ಗೆ ಲೋಕಾಯುಕ್ತ ಪೊಲೀಸರು ಸಲ್ಲಿಸಿರುವ ತನಿಖಾ ವರದಿಯ ಎಕ್ಸ್ಕ್ಲೂಸಿವ್ ಪ್ರತಿಗಳು ಸಿಕ್ಕಿವೆ. A1 ಸಿದ್ದರಾಮಯ್ಯ, A2 ಪಾರ್ವತಿ, A3 ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ A4 ದೇವರಾಜು ಹೇಳಿಕೆಗಳನ್ನು ಒಳಗೊಂಡಿರುವ ಪ್ರತಿಗಳು ನ್ಯೂಸ್ 18ಗೆ ಸಿಕ್ಕಿವೆ. ಲೋಕಾಯುಕ್ತ ಎಸ್ಪಿ ಉದೇಶ್ ನೇತೃತ್ವದ ತನಿಖಾ ತಂಡ ಸಿಎಂ ಸಿದ್ದರಾಮಯ್ಯನವರಿಗೆ 30 ಪ್ರಶ್ನೆಗಳನ್ನಿಟ್ಟು ಅದಕ್ಕೆ ಉತ್ತರ ಪಡೆದಿದೆ. ಸಿದ್ದರಾಮಯ್ಯನವರ ಸ್ವವಿವರಗಳನ್ನು ಕೇಳಿಕೊಂಡ ಮೇಲೆ ಡ್ರಿಲ್ ಹೇಗಿತ್ತು ನೋಡಿ. ಮಲ್ಲಿಕಾರ್ಜುನ ಸ್ವಾಮಿ ಹೇಗೆ, ಎಷ್ಟು ವರ್ಷದಿಂದ ಪರಿಚಯ, ವ್ಯವಹಾರಗಳಿವೆಯೇ? ನನ್ನ ವಿವಾಹಕ್ಕಿಂತ ಮುಂಚೆ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಕುಟುಂಬ ಪರಿಚಯ. 1977ರಲ್ಲಿ ನನ್ನ ವಿವಾಹವಾಗಿರುತ್ತದೆ. ಮಲ್ಲಿಕಾರ್ಜುನ ಸ್ವಾಮಿ ಜೊತೆಗೆ ಹಣಕಾಸಿನ ವ್ಯವಹಾರ ಇರಲಿಲ್ಲ. ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ಖರೀದಿಸಿದ್ದು ಯಾವಾಗ, ಯಾರಿಂದ ತಿಳಿಯಿತು? ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ಖರೀದಿಸಿರುವ ವಿಚಾರ ನನಗೆ ಗೊತ್ತಿರಲಿಲ್ಲ. 2013ರ ಮಧ್ಯಭಾಗದಲ್ಲಿ ನನ್ನ ಪತ್ನಿ ನನಗೆ ಹಾಗೂ ನನ್ನ ಮಗನಿಗೆ ತಿಳಿಸಿದ್ರು. ಜಮೀನು ಖರೀದಿಸುವ ಸಂದರ್ಭದಲ್ಲಿ ಹಣಕಾಸಿನ ಸಹಾಯ ಮಾಡಿರುವುದಿಲ್ಲ. ಅವರು ಸಹ ಹಣಕಾಸಿನ ಸಹಾಯವನ್ನು ನನ್ನಿಂದ ಕೇಳಿರಲಿಲ್ಲ. ಜಮೀನು ಭೂಪರಿವರ್ತನೆ ಮಾಡುವ ಸಂಬಂಧ ಮಲ್ಲಿಕಾರ್ಜುನ ಸ್ವಾಮಿ ಸಹಾಯ ಕೇಳಿದ್ರ? ಜಮೀನು ಭೂಪರಿವರ್ತನೆ ವೇಳೆ ನೀವು ಯಾವ ಪದವಿಯಲ್ಲಿದ್ರಿ? ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ಭೂಪರಿವರ್ತನೆ ಮಾಡುವ ಸಮಯದಲ್ಲಿ ನನ್ನನ್ನು ಭೇಟಿ ಮಾಡಿಲ್ಲ. ಯಾವುದೇ ಆರ್ಥಿಕ ಸಹಾಯ ಸಹ ಕೇಳಿರುವುದಿಲ್ಲ. ಆ ಸಂದರ್ಭದಲ್ಲಿ ಕುಮಾರ್ ನಾಯಕ್ ಡಿಸಿ ಆಗಿದ್ದು ಯಾವ ಶಿಫಾರಸನ್ನು ಮಾಡಿರುವುದಿಲ್ಲ. ಮಲ್ಲಿಕಾರ್ಜುನ ಸ್ವಾಮಿ ಪಾರ್ವತಿಯವರಿಗೆ ದಾನ ಮಾಡಿದ ವಿಚಾರ ಯಾರಿಂದ ತಿಳಿಯಿತು? ನನ್ನ ಪತ್ನಿಗೆ ಅವರ ಸಹೋದರ ಜಮೀನನ್ನ ದಾನವಾಗಿ ಕೊಟ್ಟಿದ್ರು. ನನ್ನ ಪತ್ನಿ 2013ರ ಮಧ್ಯಭಾಗದಲ್ಲಿ ನನಗೆ ಈ ವಿಷಯ ತಿಳಿಸಿರ್ತಾರೆ. ಜಮೀನು ಖರೀದಿ, ಪರಾಭಾರೆ ಹಾಗೂ ಸೈಟ್ಗಳ ಹಂಚಿಕೆ ಬಗ್ಗೆಯೂ ಲೋಕಾಯುಕ್ತ ಪೊಲೀಸರ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ಸಿಎಂ. ಜಮೀನಿನಲ್ಲಿ ಸೈಟುಗಳನ್ನ ಮಾಡಿದ ವಿಚಾರ ಯಾವಾಗ, ಯಾರಿಂದ ತಿಳಿಯಿತು? 2014ರಲ್ಲಿ ಈ ವಿಷಯ ತಿಳಿಯಿತು. ಆಗ ನಾನು ಮುಖ್ಯಮಂತ್ರಿಯಾಗಿದ್ದೆ. ಜಮೀನಿಗೆ ಪರಿಹಾರವಾಗಿ ಬದಲಿ ಜಮೀನು ನೀಡುವಂತೆ ನಿಮ್ಮ ಪತ್ನಿ ಪತ್ರ ಬರೆದಿದ್ದಾರೆ. ಮೂಡಾಗೆ ಪತ್ರಗಳನ್ನು ಬರೆದಿರುವ ವಿಚಾರ ನಿಮಗೆ ಯಾವಾಗ ತಿಳಿಯಿತು? ನನ್ನ ಪತ್ನಿ ಅರ್ಜಿಯನ್ನು ಕೊಟ್ಟಿರುವ ವಿಚಾರ ನನಗೆ ಗೊತ್ತಿಲ್ಲ. 2013ರ ಮಧ್ಯಭಾಗದಲ್ಲಷ್ಟೇ ದಾನವಾಗಿ ಬಂದ ಬಗ್ಗೆ ಗೊತ್ತಾಯಿತು. 2014ರಲ್ಲಿ ಮುಡಾದವರು ಜಮೀನನ್ನು ಅಭಿವೃದ್ಧಿಪಡಿಸಿದ ವಿಚಾರ ತಿಳಿಯಿತು. ಮುಖ್ಯಮಂತ್ರಿಯಾಗಿ ಯಾವುದೇ ಹಸ್ತಕ್ಷೇಪ ಮಾಡಬಾರದೆಂಬ ಉದ್ದೇಶದಿಂದ ಸುಮ್ಮನಿದ್ದೆ. ಸೈಟ್, ಜಮೀನಿನ ವಿಚಾರವಾಗಿ ಯಾರಿಗೂ ಯಾವ ಶಿಫಾರಸು ಮಾಡಿರುವುದಿಲ್ಲ. ಪ್ರಕರಣ ಬೆಳಕಿಗೆ ಬರುವವರೆಗೆ ಈ ವಿಷಯ ನನಗೆ ತಿಳಿದು ಬಂದಿರುವುದಿಲ್ಲ. ನಿಮ್ಮ ಪತ್ನಿಗೆ ಸೈಟ್ ನೀಡುವ ಮೂಡಾ ನಿರ್ಣಯ ನಿಮಗೆ ಯಾವಾಗ ತಿಳಿಯಿತು? ಯಾವ ಪದವಿಯಲ್ಲಿದ್ದೀರಿ? ಮೂಡಾ ಅಧ್ಯಕ್ಷ ಯಾರಾಗಿದ್ರು? ನೀವು ನೇಮಕ ಮಾಡಿದ್ರ? ಆಗಿನ ಮುಡಾ ಅಧ್ಯಕ್ಷ ಧ್ರುವಕುಮಾರ್ ನನಗೆ ವಿಷಯ ತಿಳಿಸಿದ್ರು. ಆಗ ನಾನು ಸಿಎಂ ಆಗಿದ್ದು ಯಾವುದೇ ಕ್ರಮ ಕೈಗೊಂಡಿಲ್ಲ. ಮುಡಾ ಅಧ್ಯಕ್ಷರ ತೀರ್ಮಾನಕ್ಕೆ ಹಸ್ತಕ್ಷೇಪ ಮಾಡುವುದಿಲ್ಲ ಎಂದಿದ್ದೆ. 50-50 ಅನುಪಾತದ ಸೈಟ್ ಹಂಚಿಕೆ ಬಗ್ಗೆ ಯಾವಾಗ ತಿಳಿಯಿತು? 50:50 ಅನುಪಾತದ ಹಂಚಿಕೆ ವಿಚಾರ ನನಗೆ ಗೊತ್ತಿರುವುದಿಲ್ಲ. ಶಾಸಕರಾಗಿದ್ದವರು ಕೂಡ ಮುಡಾದ ಪದನಿಮಿತ್ತ ಸದಸ್ಯರಾಗಿರುತ್ತಾರೆ. ಅದರಂತೆಯೇ ನನ್ನ ಮಗ ಯತೀಂದ್ರ ಸಹ ಮುಡಾದ ಸದಸ್ಯರಾಗಿದ್ದರು. 2020ನೇ ಸಾಲಿನಲ್ಲಿ ನಾನು ವಿರೋಧ ಪಕ್ಷದ ನಾಯಕನಾಗಿದ್ದೆ. ನಿಮ್ಮ ಪತ್ನಿಗೆ 14 ಸೈಟ್ ಅಲಾಟ್ ವಿಚಾರ ಯಾರಿಂದ ಯಾವಾಗ ತಿಳಿಯಿತು? ಸದರಿ ನಿವೇಶನಗಳ ಮಾರುಕಟ್ಟೆ ಮೌಲ್ಯ ಎಷ್ಟು? ಸರ್ಕಾರ ನಿಗದಿಪಡಿಸಿರುವ ಮೌಲ್ಯ ಎಷ್ಟು? ಮುಡಾದಿಂದ 14 ನಿವೇಶನ ಬಂದ ವಿಚಾರ ನನ್ನ ಪತ್ನಿಯಿಂದಲೇ ತಿಳಿದು ಬಂತು. ಯಾವ ಬಡಾವಣೆಯಲ್ಲಿ ನೀಡಿರುತ್ತಾರೆಂಬ ವಿಚಾರ ಆ ಸಂದರ್ಭದಲ್ಲಿ ನನಗೆ ತಿಳಿದಿರಲಿಲ್ಲ. ನಂತರದ ದಿನಗಳಲ್ಲಿ ಈ ವಿಚಾರ ನನಗೆ ತಿಳಿದು ಬಂದಿರುತ್ತದೆ. ಆ ಸಮಯದಲ್ಲಿ ಯಾವುದೇ ಅಧಿಕಾರದಲ್ಲಿರಲಿಲ್ಲ. ಮುಡಾ ಕೇಸ್ನಲ್ಲಿ ಸಾಕಷ್ಟು ವಿವಾದ ಎಬ್ಬಿಸಿದ್ದೆ 50:50 ಅನುಪಾತದ ಹಂಚಿಕೆ. ಈ ಬಗ್ಗೆ ನನಗೇನು ಗೊತ್ತೇ ಇರಲಿಲ್ಲ ಅಂತಾರೆ ಸಿಎಂ. ಭೂ ಪರಿಹಾರದ ಪ್ರಮಾಣ
60:40 ಬದಲಾಗಿ 50:50 ಏರಿಕೆ ವಿಚಾರ ತಿಳಿದಿತ್ತೆ. ತಿದ್ದುಪಡಿ ತರುವ ಸಂಬಂಧ ನೀವೇನಾದ್ರೂ ಶಿಫಾರಸು ಮಾಡಲಾಗಿತ್ತೆ? ನಗರಾಭಿವೃದ್ಧಿ ಸಚಿವರು ಯಾರಾಗಿದ್ದರು? ತಾವು ಯಾವ ಪದವಿಯಲ್ಲಿದ್ದೀರಿ? ಈಗ ವಿಚಾರಣಾ ಕಾಲದಲ್ಲಿ ನನ್ನ ಗಮನಕ್ಕೆ ಬಂದಿದೆ. ನಗರಾಭಿವೃದ್ಧಿ ಇಲಾಖೆ ಆದೇಶವಾಗಿರಬಹುದು, ಸಚಿವ ಸಂಪುಟದ ನಿರ್ಧಾರವಾಗಿರಬಹುದು. ನಿಮ್ಮ ಪತ್ನಿ ಮೂಡಾಗೆ ಸೈಟ್ ವಾಪಸ್ ಕೊಟ್ಟಿದ್ದು ನಿಮಗೆ ಗೊತ್ತಿದೆಯಾ? ಸೈಟ್ ಹಿಂದಿರುಗಿಸುವ ಸಂಬಂಧ ನೀವು ನಿಮ್ಮ ಪತ್ನಿಗೆ ಸೂಚನೆ ಕೊಟ್ಟಿದ್ದೀರಾ? ಸೈಟ್ಗಳ ವಿಚಾರವಾಗಿ ನಿಮಗೆ ಕೆಟ್ಟ ಹೆಸರು ಬರುತ್ತಿದೆ ಎಂದರು ನನ್ನ ಪತ್ನಿ. ನಿಮಗೆ ಕೆಟ್ಟ ಹೆಸರು ಬರುತ್ತಿರುವುದರಿಂದ ಸೈಟ್ ವಾಪಸ್ ಕೊಡುತ್ತೇನೆ ಎಂದರು. ಸೈಟ್ ವಾಪಸ್ ಕೊಡುವ ನಿರ್ಧಾರ ನನ್ನ ಪತ್ನಿಯವರದ್ದೇ. ನಿಮ್ಮ ಪತ್ನಿ ಮೂಡಾಕೆ ನೀಡಿರುವ ಅರ್ಜಿಯಲ್ಲಿ ವೈಟ್ನರ್ ಹಾಕಿರುವ ವಿಚಾರ ನಿಮಗೆ ತಿಳಿದಿತ್ತೆ? ನನ್ನ ಪತ್ನಿ ಮುಡಾಕ್ಕೆ ನೀಡಿರುವ ಅರ್ಜಿಯಲ್ಲಿ ವೈಟ್ನರ್ ಹಾಕಿರುವ ವಿಚಾರ ನನಗೆ ಗೊತ್ತಿಲ್ಲ. ಹೀಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿ ಸಿಎಂ ಡ್ರಿಲ್ ಮಾಡಲಾಗಿತ್ತು. ಹೆಚ್ಚಿನ ಪ್ರಶ್ನೆಗಳಿಗೆ ನೇರ ಉತ್ತರ ನೀಡಿರುವ ಸಿಎಂ ಕೆಲವು ಪ್ರಶ್ನೆಗಳಿಗೆ ನನಗೆ ಗೊತ್ತಿರಲಿಲ್ಲ, ನೆನಪಿಲ್ಲ ಎನ್ನುವ ರೀತಿಯಲ್ಲೂ ಉತ್ತರಿಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಪತ್ನಿಗೆ ದಾನದ ರೂಪದಲ್ಲಿ ಬಂದಿದ್ದ ಜಮೀನಿನ ಬಗ್ಗೆ ತನಗೆ ಗೊತ್ತಾಗಿದ್ದು 3 ವರ್ಷ ಕಳೆದ್ಮೇಲೆ ಎಂದು ಸಿಎಂ ಸಿದ್ದರಾಮಯ್ಯ ಲೋಕಾಯುಕ್ತ ತನಿಖಾಧಿಕಾರಿ ಮುಂದೆ ಹೇಳಿಕೊಂಡಿದ್ದಾರೆ. ಇನ್ನು ಸಿಎಂ ಪತ್ನಿ ಬಿಎಂ ಪಾರ್ವತಿ ಹೇಳಿಕೆಯನ್ನು ಲೋಕಾಯುಕ್ತ ಪೊಲೀಸರು ದಾಖಲಿಸಿದ್ದಾರೆ. ನನ್ನ ಅಣ್ಣ ಮಲ್ಲಿಕಾರ್ಜುನ ಸ್ವಾಮಿ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ 3 ಎಕರೆ 16 ಗುಂಟೆ ಜಮೀನನ್ನ ದಾನವಾಗಿ ಕೊಟ್ರು. ನನ್ನ ಅಣ್ಣ ದಾನವಾಗಿ ಕೊಡುವ ಮುನ್ನ ಜಮೀನು ಖರೀದಿಸಿರುವ ವಿವರ ನನಗ್ ಗೊತ್ತಿರಲಿಲ್ಲ. ನನ್ನ ಅಣ್ಣ ಆ ಜಮೀನು ಖರೀದಿಸುವಾಗ ನಾನಾಗ್ಲಿ ನನ್ನ ಪತಿಯಾಗ್ಲಿ ಹಣಕಾಸು ಸಹಾಯ ಮಾಡಿರಲಿಲ್ಲ. 2013ರಲ್ಲಿ ಮೊದಲಿಗೆ ಭೇಟಿ ಕೊಟ್ಟಾಗ ಹುಲ್ಲು ಬೆಳೆದಿತ್ತು. 2014ರಲ್ಲಿ ಭೇಟಿ ಕೊಟ್ಟಾಗ ಮುಡಾ ಸ್ವಾಧೀನದಲ್ಲಿತ್ತು. ಮುಡಾದವರು ಭೂ ಸ್ವಾಧೀನಪಡಿಸಿಕೊಂಡ ನಂತರ ಸ್ವಾಧೀನದಿಂದ ಕೈ ಬಿಟ್ಟಿರೋದು ನನಗ್ ಗೊತ್ತಿರೋದಿಲ್ಲ. ಜಮೀನಿನ ದಾನಪತ್ರದಲ್ಲಿ ಕೃಷಿಯೇತರ ಭೂ ಪರಿವರ್ತನೆ ಆದ ಬಗ್ಗೆ ಎಲ್ಲಿಯೂ ನಮೂದಿಸಿಲ್ಲ. ಮುಡಾದವರು ಸೈಟ್ ಮಾಡಿದ್ರಿಂದ ಜಮೀನಿಗೆ ಬದಲಾಗಿ ಜಮೀನು ನೀಡುವಂತೆ ಕೇಳಿದ್ದೆ. ಬದಲಿ ಜಾಗವನ್ನ ನೀಡುವಂತೆ ಕೇಳಿದ್ದೇನೆ ಹೊರತು ಸೈಟ್ಗಳನ್ನ ಕೇಳಿರ್ಲಿಲ್ಲ. ಸೈಟ್ ನೀಡುವಂತೆ ಮುಡಾಗೆ ಅರ್ಜಿ ಯಾರು ಕೊಟ್ಟಿದ್ದಾರೆ ಅಂತ ಈಗ ನನಗೆ ನೆನಪಿರೋದಿಲ್ಲ. ಮುಡಾ ಅರ್ಜಿ ಸಂಬಂಧ ನನ್ನ ಪತಿ ಅಥವಾ ನನ್ನ ಮಗನಿಂದ ಸಹಾಯ ಪಡೆದುಕೊಂಡಿಲ್ಲ. ನನ್ನ ಜಮೀನಿನ ಬದಲಿಗೆ 14 ಸೈಟ್ ಕೊಡ್ತಾ ಇರುವ ಬಗ್ಗೆ 2021ರಲ್ಲಿ ನನ್ನ ಅಣ್ಣ ಹೇಳಿದ್ರು. 14 ನಿವೇಶನಗಳ ಬಗ್ಗೆ ನನ್ನ ಪತಿ ಮೇಲೆ ಆರೋಪ ಬಂದಿದ್ದಕ್ಕೆ ವಾಪಸ್ ಕೊಟ್ಟಿದ್ದೇನೆ. ದಾನವಾಗಿ ಬಂದಾಗ ಭೂ ಸ್ವಾಧೀನವಾದಾಗ ಸೈಟ್ ಕೊಟ್ಟಾಗ ನನ್ನ ಪತಿ ಮಗನ ಪಾತ್ರ ಇಲ್ಲ. ಮುಡಾ ಅಧಿಕಾರಿಗಳ ಮೇಲೆ ಯಾವುದೇ ರಾಜಕೀಯ ಪ್ರಭಾವ, ಒತ್ತಡ ಹಾಗೂ ಶಿಫಾರಸು ಮಾಡಿರಲಿಲ್ಲ. ಹೀಗೆ ಹೇಳಿದ್ದಾರೆ ಸಿದ್ದರಾಮಯ್ಯನವರ ಪತ್ನಿ ಬಿಎಂ ಪಾರ್ವತಿ. ಹಾಗೆ ಸಿಎಂ ಬಾಮೈದ ಮಲ್ಲಿಕಾರ್ಜುನ್ ಸ್ವಾಮಿ ಹೇಳಿಕೆಯನ್ನೂ ದಾಖಲಿಸಿದ್ದಾರೆ ಲೋಕಾಯುಕ್ತ ಪೊಲೀಸರು. ಈ ಹೇಳಿಕೆಯಲ್ಲಿ ಎಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಪಾತ್ರ ಇರೋದನ್ನ ಯಾವ ಹೇಳಿಕೆಯಲ್ಲೂ ಸ್ಪಷ್ಟಪಡಿಸದೆ ಇರುವುದು ಕಂಡುಬರುತ್ತಿದೆ. ಹೀಗೆ ಸಿಎಂ ಬಾಮೈದ ಮಲ್ಲಿಕಾರ್ಜುನ್ ಸ್ವಾಮಿ ಹೇಳಿಕೆಯನ್ನೂ ದಾಖಲಿಸಿದ್ದಾರೆ ಲೋಕಾಯುಕ್ತ ಪೊಲೀಸರು. ಈ ಹೇಳಿಕೆಯಲ್ಲಿ ಎಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಪಾತ್ರ ಇರುವುದನ್ನು ಯಾವ ಹೇಳಿಕೆಯಲ್ಲೂ ದೃಢಪಡಿಸದೇ ಇರುವುದು ಕಂಡುಬರುತ್ತಿದೆ. ರಾಜಕೀಯ ಅಥವಾ ಉದ್ಯಮದಲ್ಲಿ ನೀವು ಪ್ರಭಾವಿತರೇ? ಸಿಎಂ ಪತ್ನಿ ಪಾರ್ವತಿ ಅಣ್ಣನಾಗಿದ್ದು ಯಾವುದೇ ರಾಜಕೀಯ ಚಟುವಟಿಕೆ ಇಲ್ಲ. ವೈನ್ ಶಾಪ್, ಕೃಷಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದೇನೆ. ಕೆಸರೆ ಜಮೀನು ನಿಮಗೆ ಹೇಗೆ ಸಿಕ್ತು? ಬೆಂಗಳೂರಿನಲ್ಲಿ ದೇವರಾಜು ಪರಿಚಯ. ಕೆಸರೆ ಜಮೀನು ಖರೀದಿಸಿದ್ದೇನೆ. ಆರ್ಟಿಸಿ ಭೂಸ್ವಾಧೀನ ಪತ್ರ ಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಟ್ಟಿದ್ದ ಪತ್ರ ಇತ್ತು. ಜಮೀನು ಖರೀದಿಸಿದ್ದರ ಉದ್ದೇಶವೇನು? ನನ್ನ ತಂದೆ ಮರಿಲಿಂಗಯ್ಯನವರ ಪಿಂಚಣಿ ಹಣದಿಂದ ಖರೀದಿಸಿದ್ದೇನೆ. ನನ್ನ ತಾಯಿ ಸಲಹೆಯಂತೆ ಅಕ್ಕ ಬಿಎಂ ಪಾರ್ವತಿ ಅವರಿಗೆ ದಾನಪತ್ರ ನೀಡಿದ್ದೇನೆ. ಭೂ ಪರಿವರ್ತನೆ ಮಾಡುವ ಉದ್ದೇಶವೇನಿತ್ತು? ಸುತ್ತಮುತ್ತಲಿನ ಜಮೀನು ಮುಡಾ ಲೇಔಟ್ ಆದ ಕಾರಣಕ್ಕೆ ಭೂ ಪರಿವರ್ತನೆ ಮಾಡಿದ್ದೇನೆ. ದಾನಪತ್ರ ಮಾಡುವಾಗ ಕಣ್ತಪ್ಪಿನಿಂದಾಗಿ ಕೃಷಿ ಭೂಮಿ ಎಂದು ನಮೂದಾಗಿದೆ. ದಾನಪತ್ರ ಪರಿವರ್ತನೆ ವಿಚಾರದಲ್ಲಿ ಸಿದ್ದರಾಮಯ್ಯ ಶಿಫಾರಸು ಮಾಡಿಲ್ಲ. ಹೀಗೆ ಮಲ್ಲಿಕಾರ್ಜುನ್ ಸ್ವಾಮಿ ತಮ್ಮ ಹೇಳಿಕೆಯಲ್ಲಿ ಜಮೀನು ಖರೀದಿಸಿದ್ದೇ ತಮ್ಮ ತಂದೆಯ ಪಿಂಚಣಿ ದುಡ್ಡಲ್ಲಿ ಎನ್ನುವ ಮೂಲಕ ಪಾರ್ವತಿಯವರಿಗೆ ದಾನಪತ್ರ ಮಾಡಿಕೊಟ್ಟಿರುವುದಕ್ಕೆ ಕಾರಣವನ್ನೂ ಸೂಚ್ಯವಾಗಿ ಹೇಳಿದ್ದಾರೆ. ಇನ್ನು ಈ ವಿವಾದಿತ ಜಮೀನಿನ ಮಾಲೀಕ ದೇವರಾಜು ಹೇಳಿಕೆಯನ್ನು ಲೋಕಾಯುಕ್ತ ಪೊಲೀಸರು ದಾಖಲಿಸಿದ್ದಾರೆ. ಕೆಸರೆ ಜಮೀನು ನಿಮಗೆ ಹೇಗೆ ಬಂತು? ಕೆಸರೆ ಜಮೀನನ್ನ ನನ್ನ ತಂದೆ ಹರಾಜು ಮೂಲಕ ಖರೀದಿಸಿದ್ರು. ನಮ್ಮ ತಂದೆ ನಿಂಗಾ ಅಲಿಯಾಸ್ ಜವರ ಮುಸ್ಲಿಂ ವ್ಯಕ್ತಿಯಿಂದ ಖರೀದಿಸಿದ್ರು. ನನ್ನ ಅಣ್ಣ ಮೈಲಾರಯ್ಯ ಮತ್ತು ಕುಟುಂಬದ ಸಮ್ಮತಿ ಪಡೆದು ನನ್ನ ಹೆಸರಿಗೆ ಖಾತೆಯಾಗಿದೆ. ಮೂಡಾ ಭೂಸ್ವಾಧೀನದ ಬಗ್ಗೆ ನಿಮಗೆ ತಿಳಿದಿರಲಿಲ್ವೇ? ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಭೂಸ್ವಾಧೀನವಾಗಿತ್ತು.
ಭೂಸ್ವಾಧೀನದಿಂದ ಕೈಬಿಡುವಂತೆ ಮನವಿ ಮಾಡಿದ್ದರಿಂದಾಗಿ ಭೂಸ್ವಾಧೀನದಿಂದ ಕೈಬಿಡಲಾಯಿತು. ಭೂಸ್ವಾಧೀನದಿಂದ ಕೈಬಿಡುವಂತೆ ಅರ್ಜಿ ಸಲ್ಲಿಸಲು ಯಾರ ಒತ್ತಡವೂ ಇರುವುದಿಲ್ಲ. ಸದರಿ ಜಮೀನನ್ನು ಮಾರಿದ್ದು ಯಾರಿಗೆ, ಯಾಕೆ? ನನ್ನ ಮಗಳ ಮದುವೆ ಕಾರಣಕ್ಕೆ ಹಣದ ಅವಶ್ಯಕತೆ ಇತ್ತು. ಬೆಂಗಳೂರಿನಲ್ಲಿ ಮಲ್ಲಿಕಾರ್ಜುನ್ ಸ್ವಾಮಿ ಪರಿಚಯವಾಗಿತ್ತು. ಮಲ್ಲಿಕಾರ್ಜುನ್ ಸ್ವಾಮಿಗೆ ಮಾರಾಟ ಮಾಡಿದೆ. ಸಿದ್ದರಾಮಯ್ಯನವರ ಪರಿಚಯ ಆಗಿತ್ತೇ, ಶಿಫಾರಸು ಮಾಡಿದ್ರ? ಮಲ್ಲಿಕಾರ್ಜುನ್ ಸ್ವಾಮಿ ಸಿದ್ದರಾಮಯ್ಯನವರ ಬಾಮೈದ ಎಂಬುದು ಗೊತ್ತಿರಲಿಲ್ಲ. ಜಮೀನು ಮಾರಾಟದ ವೇಳೆ ಸಿದ್ದರಾಮಯ್ಯನವರ ಭೇಟಿ ಮಾಡೇ ಇಲ್ಲ. ಹೀಗೆ ಜಮೀನಿನ ಮಾಲೀಕ ದೇವರಾಜು ತಮ್ಮ ಹೇಳಿಕೆಯಲ್ಲಿ ಜಮೀನು ಮಾರಾಟಕ್ಕೆ ಕಾರಣವನ್ನು ಕೊಟ್ಟಿದ್ದಾರೆ. ಅಲ್ಲದೆ ಸಿದ್ದರಾಮಯ್ಯ ಅವರ ಪಾತ್ರ ಇದರಲ್ಲಿ ಎಲ್ಲೂ ಇರಲಿಲ್ಲ ಎಂದು ಹೇಳಿದ್ದಾರೆ. ಇವೆಲ್ಲವೂ ಈಗ ಲೋಕಾಯುಕ್ತ ಪೊಲೀಸರು ಕೋರ್ಟ್ಗೆ ಸಲ್ಲಿಸಿರುವ ತನಿಖಾ ವರದಿಯಲ್ಲಿ ಉಲ್ಲೇಖವಾಗಿದೆ. ಈ ಹೇಳಿಕೆಗಳನ್ನು ಆಧರಿಸಿಯೇ ತನಿಖೆ ನಡೆಸಿರುವ ಲೋಕಾಯುಕ್ತ ಪೊಲೀಸರು ಸಿದ್ದರಾಮಯ್ಯ ಸೇರಿದಂತೆ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದ 4 ವಿರುದ್ಧ ಆರೋಪ ಸಾಬೀತುಪಡಿಸುವಂತಹ ಸಾಕ್ಷ್ಯಾಧಾರ ಸಿಗದ ಹಿನ್ನೆಲೆಯಲ್ಲಿ ಬಿ ರಿಪೋರ್ಟ್ ಸಲ್ಲಿಸಿದ್ದಾರೆ. ಲೋಕಾಯುಕ್ತ ಪೊಲೀಸರ ಜೊತೆಗೆ ಇಡಿ ಅಧಿಕಾರಿಗಳು ಕೂಡ ಇದೇ ಭೂ ವ್ಯವಹಾರದ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ. ಅಲ್ಲೂ ಹಲವರ ಹೇಳಿಕೆಗಳನ್ನು ಈಗಾಗಲೇ ದಾಖಲಿಸಲಾಗಿದ್ದು, ಅವರ ತನಿಖೆಯಲ್ಲಿ ಹೊಸದಾಗಿ ಯಾವುದಾದ್ರೂ ಅಂಶ ಸಿಗುತ್ತದಾ ಎಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಸಿದ್ದರಾಮಯ್ಯನವರು ದಾಖಲಿಸಿರುವಂತಹ ಹೇಳಿಕೆಯಲ್ಲಿರುವಂತಹ ಅಂಶಗಳನ್ನು ನೋಡ್ತಾ ಹೋದಾಗ ಈ ಒಂದು ಪ್ರಕರಣದಲ್ಲಿ ನೇರವಾಗಿ ಅವರ ಮೇಲೆ ಯಾವುದೇ ರೀತಿಯಂಥ ಸಾಕ್ಷ್ಯಾಧಾರಗಳು ಕೂಡ ಸಿಗದೇ ಇರೋದ್ರಿಂದಾಗಿ ಬಿ ರಿಪೋರ್ಟ್ ಸಲ್ಲಿಕೆ ಆಗಿದೆ.